ಸರ್ ಅಂತ ನಮ್ಮ ಪ್ರಭಾ ಅವ್ರು ಹೇಳ್ತಾ ಇದ್ದಾರೆ. ಪ್ರಭಾ ಬಂದ್ರ? അയ്യോ നിന്റെ ലൈവില് എന്താണോ നടക്കാനോ പുള്ളി സർ മനസ്സിലായല്ലോ. ಅಯ್ಯಯ್ಯಯ್ಯ, ಈಗ ಪ್ರಪಂಚದ ಕೆಲ್ಸನ ತೋಟದಲ್ಲಿ ಅಂತ ನಮ್ಮ ಅರುಣ್ ರಾವ್ ಹೇಳ್ತಾ ಇದಾರೆ. ಈಗ ಅಂದ್ರೆ ಪ್ರಾಣಿ ಕಾಟ ಇರುತ್ತೆ, ಹಾಗಾಗಿ ಒಮ್ಮೆ ಚೆಕ್ ಮಾಡ್ಬೇಕು ತಂಗಿ ಅಂತ ನಮ್ಮ ಮೋಹನ್ ಅಣ್ಣ ಹೇಳ್ತಾ ಇದ್ದಾರೆ. ಹೌದಾ? ನಾನು ಊಟ ಮಾಡ್ಬೇಕು ಅಂದೆ, ಅದಕ್ಕೆ ಮಮತಕ್ಕ ಜಾಯ್ನ್ ಆಗಿದ್ದಾರೆ ಅಕ್ಕ, ಅವರು ಪಾಪ ಅಡುಗೆ ಮಾಡ್ತಾ ಇದ್ದಾರೆ ಅಕ್ಕ ಅಂತ ನಮ್ಮ ರಾಹುಲ್ ಬ್ರೋ ಹೇಳ್ತಾ ಇದಾರೆ. ಪಾಪ ಅಲ್ಲ, ಈಗ ಅರ್ಧ ಗಂಟೆ ನೀನ್ ಇಲ್ಲಿರು, ಅವ್ರು ಅಲ್ಲಿ ಮ್ಯಾನೇಜ್ ಮಾಡ್ತಾರೆ ಆಯ್ತಾ, ನೀನ್ ನನ್ ಜೊತೆ ಇರು. ಅಯ್ಯೋ ಶೇರಿ ನಾನಾಯ್ತು ಉರಂಗು ಪುಣಿ ಸರ್ ನಾಳ ಕಣ್ಣಂ ನಮಕ್ಕು ಅಂತ ಇದ್ದಾರೆ. ನಾಳೆ ಯಪ್ಪ ಕಣ್ಣಮ್ಮೆ ನಾನ್ ನಾಳೆಗ್ ಬರಲ್ಲ, ಈಗ ಸುಮ್ನಿರು, ಚುಪ್ ಪ್ರಭಾ. ಅಕ್ಕ, ಮಾತಾಡ್ಬೇಕೀಗ. ಹಾ ತುಳು ಆರಾಮಾಗಿ ಓದ್ಬೋದು, ಮಾತಾಡ್ಬೋದು. ಮಲಯಾಳಂ ಸ್ವಲ್ಪ ಓದ್ಬೇಕಂದ್ರೆ ಕಷ್ಟ ಆಗತ್ತೆ. ಶರಿ ಜ್ಞಾನ ಆಯ್ತು ಒರಂಗು ಅಂದ್ರೆ ಮಲ್ಗೋದು ಅಂತ. ನಾಳೆ ಕಾಣಮ್, ನಾಳೆ ಎಲ್ಲಿರ್ತೀನಿ, ನಾಳೆ ಡೈಲಿ ಬರಲ್ಲಲ್ಲ, ಈಗ ಸುಮ್ನಿರಿ ನಾನ್ ಬಂದಾಗ. ವಾರಕ್ಕೆ ಒಂದೇ ಸತಿ ಲೈವ್ ಇದೆ ಇಲ್ಲಿ, ಸೊ ಅದೇ ಸಿಗೋದಿಲ್ಲ. ಅದೇ ಮಾತಾಡ್ಬೇಕೀಗ. ಎಂತ ಎನ್ ಮನಸಲ್ಲ ಆಯ್ಲೆ ಅಂತ ನಮ್ಮ ಜಗ್ಗು ಅವ್ರು ಹೇಳ್ತಾ ಇದ್ದಾರೆ. ನಿಜವಾಗ್ಲು ನೋಡು, ಆ ಮನ್ಸಲಾಯಿಲ್ಲ ಅಂದ್ರೆ ಎಂತ ಆಗತ್ತೆ ಹೇಳು, ನಮ್ಗೆ ಬೇರೆನೆ ಅರ್ಥ ಆಗತ್ತೆ. ಅದ್ರೆ ಮನ್ಸಲಾಯಿಲ್ಲ ಅಂದ್ರೆ ಅರ್ಥ ಏನ್ ಗೊತ್ತಾ, ಅರ್ಥ ಆಯ್ತಾ ಅಂತ ಅರ್ಥ ಅದ್ರದ್ದು. ಹೌದಾ? ಅದೇ ಮನ್ಸಲಾಯಿಲ್ಲ ಮಲಯಾಳಂ ಅಂದ್ರೆ ಗೊತ್ತಿಲ್ಲಲ್ಲ. ಅರ್ಥ ಆಯ್ತಾ ಅಂತ ಒಂದೊಂದು ಗೊತ್ತು ನಂಗೆ. ಮಲಯಾಳಂ ಮತ್ ಈಗ ಅಲ್ಲಿ ಮಲಯಾಳಂ ಅಲ್ಲಿ ಗೊತ್ತಿರೋದೇ 3 ವರ್ಡ್: ಸುಗಮಾನೋ, ಚಾಯ್ ಕುಡಿಚೋ, ಚೆಟ್ಟ, ಅಷ್ಟೇ. ಚೇಟಾ. ಅದೇ ಚೆಟ್ಟಾನೋ ಚೇಟಾನೋ. ನಮ್ಮ ತೋಟ ಇರೋದೇ ಕಾಡಿನ ಪಕ್ಕದಲ್ಲಿ, ಹಾಗಾಗಿ. ಹೌದಾ? ಓಕೆ ಬಾಯ್ ತಂಗಿ ತಮ್ಮ ಇಬ್ರಿಗೂ ಶುಭರಾತ್ರಿ. ಮೋಹನಣ್ಣ ಧನ್ಯವಾದ. ಮೋಹನ್ ಆಯ್ತಾ, ನಂಗೆ ಕಮೆಂಟ್ ಹಾಕಿ, ನಾನು ರಿಟರ್ನ್ ಮಾಡ್ತೀನಿ ನನ್ಗೂ ನಿಮ್ಗೆ. ಹಾಕ್ತೀರಿ, ನಾನು ಜಾಯ್ನ್ ಆಗ್ತೀನಿ, ಇದು ಕನೆಕ್ಟ್ ಆಗ್ತೀನಿ. ಇಲ್ಲೇ ಒಣಸಾಯಿ ಜಗ್ಗು ಒಳ್ಳೆ ಕಾಮಿಡಿ ಇದಾರೆ ನೋಡು. ಮನ್ಸಲ್ಲಿ ಐಲೆ ಒಣಸಾಯಿ. ಜಗ್ಗಣ್ಣ, ನೀವು ಸಬ್ ಆಗಿದ್ದೀರಾ ನನ್ ಚಾನೆಲ್ಗೆ ನೋಡಿ. ಸಾರಿ ಬೇಡ, ನಾನು ಇವತ್ತೇ ಜಾಯ್ನ್ ಆಗಿದ್ದೀನಿ, ನಾಳೆ ರಿಟರ್ನ್ ಮಾಡಿ. ಮರ್ತೋದೆ. ಯಾವತ್ತು? ಇವತ್ತಾ? ಆಗನಾ? ಹಾ, ಇವತ್ತೇ ಕನೆಕ್ಟ್ ಆಗ್ದೆ. ಹ್ಮ್. ನಂಗೆ ಒಂದೇ ಅಕ್ಕ ಇವಾಗ ಇರೋದು. ನಾನು ಹೇಳ ಇವಾಗ ಇನ್ನ ಒಂದ್ 20 ವರ್ಷ ಆದ್ಮೇಲೆನೋ, ವಯಸ್ಸಾದ್ಮೇಲೆನೋ ಒಮ್ಮೆ ನಮ್ಮ ಕುಡ್ಲ ಆಗ್ಲಿ, ನಮ್ಮ ತುಳುನಾಡ ಆಗ್ಲಿ, ಎಷ್ಟು ದೈವಸ್ಥಾನ ಇದೆ ಎಲ್ಲ ಒಮ್ಮೆ ನೋಡ್ಬೇಕಂತ ಆಸೆ ಇದೆ. ದೇವ್ರು ನೆರವೇರಿಸಲಿ ಆಯ್ತಾ. ಅಲ್ಲ ಒಮ್ಮೆಲೆ ಅಂತ ಅದ್ರಲ್ಲಿ ಅಲ್ಲ, ಕೋಲ ಪ್ರತಿ ಒಂದ್ ನೋಡ್ಬೇಕು. ವರ್ಷ. ಅಲ್ಲ ಪುಟ. ನಂಗೇನ್ ಗೊತ್ತಿದ್ಯಾ, ಇಲ್ಲಿ ಕೇಳಿ. ಹಾ ಹೇಳ. ಇದು ಕೊರ್ಗಜ್ಜ ಕೋಲ ಒಂದ್ ನೋಡ್ಬೇಕು, ಮಂತ್ರ ದೇವತೆ ಕೋಲ ಒಂದ್ ನೋಡ್ಬೇಕಂತ ಒಂದ್ ತುಂಬಾ ಇದೆ. ಒಂದಲ್ಲ, ತುಂಬಾ ಸಲ ನೋಡ್ಬೋದು, ನೀನ್ ಆ ಸೀಸನ್ ಅಲ್ಲಿ ಬರ್ಬೇಕಷ್ಟೇ. ಆ ಸೀಸನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಡಿಸೆಂಬರ್ ಇಂದ ಮೇವರೆಗೂ ಸೀಸನ್ ಇರುತ್ತೆ. ಎಲ್ ಬೇಕಾದ್ರೂ ಕೋಲ ಆಗ್ತಾನೆ ಇರುತ್ತೆ. ಒಂದೊಂದ್ ದಿನ 2 3 ಕಡೆಯಲ್ಲೂ ಆಗತ್ತೆ. ಓಕೆ, ನಾಳೆ ಪಕ್ಕ ಅಂತ ನಮ್ಮ ಜಗ್ಗು ಅಣ್ಣ ಹೇಳ್ತಾ ಇದಾರೆ. ಕೋಲಾ ನನ್ ವಿಡಿಯೋ ಇದೆ ನೋಡಿ ಅಂತ ನಮ್ಮ ಜಗ್ಗು ಅಣ್ಣ ಹೇಳ್ತಾ ಇದಾರೆ. ಅವನಿಗೆ ವಿಡಿಯೋ ತುಂಬಾ ನೋಡ್ತಾನೆ ಜಗ್ಗು, ಬಟ್ ಏನ್ ಗೊತ್ತ, ಅವನಿಗೆ ಲೈವ್ ನೋಡ್ಬೇಕು. ನೇರ ತುಳು ಅಲ್ಲಿ ಮಾತಾಡಿ, ನಾನು ನೇರ ತೂ ಕಲ್ತ್ಕೊಂತೀನಿ ಜೊತೆಗೆ. ಆಯಗ್ ವೀಡಿಯೋಸ್ ಪೂರ ತೂಪೆತಾ ಅವು ಪೂರ ಯೂಟ್ಯೂಬ್ ಬರ್ಪುಂಡತೆ ಆಯಗ ನೇರ ತೂ ಓಡ್ಗೆ ಆಯಗ್ ಗೊತ್ತಂಡೆ ಜಾಯಿನ್ ಆದ್ ಆಯಗ್ ಅಲ್ತ ಒಂದು ತೂಡ್ ಇಂಚೆ ಯಾನ್ಲ ಲೈವ್ ಮಲ್ಪೆ ತೂಪೆ ಪೂರ ಮಲ್ಪೆ ಈಗ ನಾವು ಕೈತಲ್ ಉಂತುದ ಒಂಜಿ ಅನುಭವ ಉಂಡತೆ ಅವ ಬೋಡು ಬೊಕ ಪೂರ ತುಳುನಾಡೋಡು ಏತ್ ದೈವಸ್ಥಾನ ಉಂಡು ಅವು ಪೂರ ಹೊರ ವಿಸಿಟ್ ಕೊರೋಡು ಒಂದು ಪೂರ ಆಸೆ ಉಂಡು ಅವು ಒರಾನೆ ಆಪುಜಿ ಬತ್ತಿನದಾಗ ಈ ಸರ್ತಿ ಬತ್ತಿನ ನಮ್ಮ ಕೊರಗಜ್ಜನ ಸಾನಗ್ ಪೂರ ಓದಿತ್ತೆ ಅವು ಪೂರ ಮಸ್ತ್ ಖುಷಿ ಆಯಗ್ ಇಷ್ಟ ಆಯಗ್ ಸೋಲಪುರ ದೇವಸ್ಥಾನ ಪೂರ ಪೋಪಿನ ಬಣ್ಣಗ ಕೊರಗಜ್ಜ ಮಂತ್ರ ದೇವತೆ ಬಂಡ ಬಕ್ಕಲ ಮಸ್ತ್ ಇಷ್ಟ ಆಯಗ್ ನೇರ ದಿಟ್ಟ ನಿರಂತರ ಕೋಲ ಅಂತ ನಮ್ಮ ಜಗ್ಗು ಅಣ್ಣ ಹೇಳ್ತಾ ಇದ್ದಾರೆ. ಹೌದು ಜಗ್ಗು ಅಣ್ಣ, ಅದೊಂದ್ ಆಸೆ ಇದೆ. ಅದ್ ಇವತ್ ಆಗತ್ತೋ ಇನ್ನ ಒಂದ್ 10 ವರ್ಷ ಆದ್ಮೇಲೆ ಆಗತ್ತೋ ಗೊತ್ತಿಲ್ಲ. ಅದ್ ಯಾವಾಗಾದ್ರೂ ಆಗ್ಲಿ, ಒಮ್ಮೆ ಆದ್ರೂ ನೇರವಾಗಿ ನೋಡ್ಬೇಕಂತ ತುಂಬಾ ಆಸೆ ಇದೆ. ಆ ಫೀಲಿಂಗ್ ಇದೆಯಲ್ಲ, ಆ ವಿಡಿಯೋದಲ್ಲಿ ನೋಡಿದ್ರೇನೆ ಆತರ ಇದೆ. ನಾವ್ ಅದ್ ನೇರವಾಗಿ ನೋಡಿದ್ರೆ ಅದು ಎಷ್ಟು ಹೆಂಗ್ ಇರ್ಬೋದ್ ಅದು. ಆ ಫೀಲೇ ಬೇರೆ ಪುಟ. ಗ್ರೀನ್ ಸ್ಕ್ರೀನ್ ಯಾಕೆ ಆನ್ ಮಾಡ್ತಾ ಇದ್ದೀರಾ?